ಕನ್ನಡ ಜಾಣಜಾಣಿಯರ ನಮಸ್ಕಾರ. ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸಲಿಕ್ಕೆ. ಯಾರು ಹೇಳಿದ್ರು ಅಂತ ಗೊತ್ತು ತಾನೆ. ಈ ವಿಚಾರ ಮಾತಾಡೋಕ್ಕೆ ಇವತ್ತು ಸೂಕ್ತವಾದ ದಿನ. ಕಾರಣ ವಿಶ್ವಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಇವತ್ತು. ಬಾಬಾ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ವಿಚಾರಕ್ಕೆ ಬರೋದಾದರೆ, ನಾವು ಬಂದಿರೋದು ಸಂವಿಧಾನ ಬದಲಾಯಿಸಲಿಕ್ಕೆ. ಈ ಮಾತನ್ನು ತನ್ನ ಜನಿವಾರ ಮುಟ್ಟಿ, ಜನಿವಾರದ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಜನಿವಾರ ಹಿಡ್ಕೊಂಡು ಹೇಳ್ತಾನೆ, ನಾವು ಬಂದಿರೋದು ಸಂವಿಧಾನ ಬದಲಾಯಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದಂಥ ಈ ಅನಂತಕುಮಾರ್ ಹೆಗಡೆನೋ ಒಬ್ಬ ಅಯೋಗ್ಯ ಇವತ್ತು ನನ್ನ ಮಗನ ಜೀವನ ಹಾಳಾಗುತ್ತೆ ಅಂತೇಳಿ ಮಂಡಿ ಊರಿ ಹಂಗಲಾಚಿ ಬೇಡ್ಕೋತಾ ಇದ್ದಾನಲ್ಲ. ಇಂಥ ಅಯೋಗ್ಯನಿಗೆ ಯಾವುದು ನೋಡಬೇಕು? ಅವನು ಹೇಳ್ತಾ ಇರೋದು, ಹೇಳ್ತೀನಿ, ಯಾವ ಶೂದ್ರ ಮುಂಡೆ ನೀವು ಅವನು ಕರ್ಕೊಬಂದು ವೇದಿಕೆ ಮೇಲೆ ಕೂರಿಸಿ ಚಪ್ಪಾಳೆ ಹೊಡೆದು ಚಿಳ್ಳಿ ಹಾಕಿ ಕೇಕೆ ಹಾಕ್ತಿದ್ರಲ್ಲಪ್ಪ, ನಿಮ್ಮನ್ನು ಉದ್ಧಾರ ಮಾಡಬೇಕು ಅಂತಲ್ಲ, ನಿಮ್ಮ ಜೀವನ ಹಾಳಾಗುತ್ತೆ ಅಂತ ಮಂಡಿ ಊರಿಲ್ಲ ಅವನು ಹೇಳ್ತಾ ಇರೋದು ನನ್ನ ಮಗನ ಜೀವನ ಹಾಳಾಗುತ್ತೆ ಅಂತ. ಈ ದೇಶದ ಮಕ್ಕಳು, ಈ ನಾಡಿನ ಮಕ್ಕಳು ಇವ್ರ ಜೀವನದ ಬಗ್ಗೆ ಮಾತಾಡಿಲ್ಲ, ನನ್ನ ಮಗನ ಜೀವನ ಹಾಳಾಗುತ್ತೆ ಅಂತೇಳಿ ಮಂಡಿ ಊರು ಬೇಡ್ಕೋತಾ ಇರೋದು. ಇಂಥ ಚಪ್ರಾಸಿಗೆ ನನಗೆ ಅಷ್ಟು ಕೋಪ ಬರುತ್ತೆ. ಈ ನನ್ನ ಮಕ್ಕಳು ಎಂತೆಂಥ ಮಾತುಗಳಾಡಿದ್ರು ಇವರು. ಮೈಕ್ ಸಿಕ್ತು ಅಂದ ತಕ್ಷಣ, ಒಬ್ಬ ಅಮಾಯಕ ಜನಗಳ ಸಿಕ್ಕಿರೋ ಅಂದ ತಕ್ಷಣ ಈ ದೈತರ ಶೂದ್ರನ ಕೂರಿಸ್ಕೊಂಡು ಎಂತೆಂಥ ಮಾತುಗಳಾಡಿದ್ರು ಹೇಳ್ತೀನಿ ನನ್ನ ಮುಂದೆ. ಇಂಥ ಅಯೋಗ್ಯ ಇವತ್ತು ತನ್ನ ಮಗನ ಜೀವನ ಹಾಳಾಗುತ್ತೆ ಅಂತೇಳಿ ಮಂಡಿ ಊರ್ತಾನಲ್ಲ, ಈ ಲೋಫರ್ಗೆ ಇವತ್ತು ಯಾವುದ್ರಂತ ಹೊಡಿಬೇಕು ಹೇಳಿ? ಯಾವುದ್ರಂತ ಹೊಡಿಬೇಕ್ರಿ? ಇದೇ ಮಾತನ್ನು ಇನ್ನೊಬ್ಬ ಹೇಳಿದ್ದ, ಆ ಯಂಗ್ ಪುಂಗ್ಲಿಚ್ ಚಕ್ರವರ್ತಿ ಮಿಥುನ್ ಥೇಟ್ ಅನ್ನುವ ಈ ಅಯೋಗ್ಯ, ಇವನು ಇದೇ ಮಾತು ಹೇಳಿ ಅವನೂ ಸಹ ಜನಿವಾರ ಮುಟ್ಟಿ ಹಣೆ ಮಾಡಿ ಹೇಳಿದ್ದ. ಏನಂತ ಗೊತ್ತಾ? ನಮ್ಮ ಹಿಂದೂ ಹೃದಯ ಸಾಮ್ರಾಟ ಈ ಅನಂತಕುಮಾರ್ ಹೆಗಡೆ ತನ್ನ ಇಬ್ಬರು ಮಕ್ಕಳನ್ನು ಧರ್ಮ ಪ್ರಚಾರ, ಯಾವ ಧರ್ಮ? ಸನಾತನ ವೈದಿಕ ಧರ್ಮ, ಸನಾತನ ಬ್ರಾಹ್ಮಣ ಧರ್ಮದ ಪ್ರಚಾರಕ್ಕೋಸ್ಕರ 2 ಮಕ್ಕಳನ್ನು ಮೀಸಲಿಟ್ಟಿದ್ದಾರೆ ಅವ್ರ ಜೀವನನ. ಹೆಂಗೆ ಸಾಮ್ರಾಟ್ ಅಶೋಕ ತನ್ನ ಮಕ್ಕಳನ್ನು ಬೌದ್ಧ ಧರ್ಮ ಪ್ರಚಾರಕ್ಕೋಸ್ಕರ ಕಳಿಸಿದನೋ, ಅದೇ ಥರ ಅನಂತಕುಮಾರ್ ಹೆಗಡೆ ಸಹ ಸನಾತನ ಬ್ರಾಹ್ಮಣ ಧರ್ಮದ ಪ್ರಚಾರಕ್ಕೋಸ್ಕರ ತನ್ನ 2 ಮಗಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂದರೆ, ಒಬ್ಬ ದೇವಸ್ಥಾನದ ಅರ್ಚಕ. ಅವನು ಸಾಮಾನ್ಯ ಅರ್ಚಕ ಅಲ್ಲ, ಅವನು ಹೋಮ ಮಾಡಿಸ್ಬೇಕು, ಹೋಮ ಹವನಗಳು ಮಾಡಿಸೋದು, ಜ್ಯೋತಿಷ್ಯ ಹೇಳೋದು ಎಲ್ಲೂ ಅಂದರೆ ದಿನಬೆಳಗಾದರೆ ಕಟ್ಟರ್ ವೈದಿಕ ಸಂಪ್ರದಾಯವನ್ನು ಅನುಸರಿಸೋನು, ಚಾಚು ತಪ್ಪದೆ ಪಾಲಿಸೋನು. ವೈದಿಕ ಸಂಪ್ರದಾಯ ಹೆಂಗೆ ಅಂದರೆ, ಹೋಮ ಹವನ ಮಾಡೋರು, ಯಾರೊಬ್ಬ ಜ್ಯೋತಿಷಿ ಟಿ ವಿಲಿ ಕೂತ್ಕೊಂಡು ಹೇಳ್ತಾ ಇದ್ದ, ಈ ತುಂಬ ಜನ ಜ್ಯೋತಿಷಿ ಹೇಳ್ತಾರೆ, ಹೋಮಗಳು ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ಆದರೆ ಆಚರಣೆನೇ ಮಾಡಲ್ಲ, ಕ್ರಾಪ್ ತೆಗಿತಾರೆ, ಮೀಸೆ ಬಿಟ್ಟಿದ್ದಾರೆ, ಸೈಡ್ಲ್ ಹಾಕ್ಬಿಟ್ಟಿದ್ದಾರೆ. ಆದರೆ ವೈದಿಕ ಧರ್ಮದ ಪ್ರಕಾರ ಅಂದರೆ ಈ ಜ್ಯೋತಿಷ, ಈ ಪೌರೋಹಿತ್ಯ ಮಾಡೋನು ಕ್ರಾಪ್ ತೆಗಿಯಂಗಿಲ್ಲ, ಅರ್ಧ ತಲೆ ಬೋಳಿಸಿರಬೇಕು, ಮೀಸೆ ಬೋಳಿಸ್ಬೇಕು, ಸೈಡ್ಲಾಗಿ ತೆಗಿಬೇಕು, ಈ ಥರ ಎಲ್ಲ ಹೇಳ್ತಾ ಇದ್ದ. ಈ ವೇಷಭೂಷಗಳನ್ನ ಅಂದರೆ ಚಾಚು ತಪ್ಪದೆ ಪೌರೋಹಿತ್ಯ ಮಾಡುವ ಒಬ್ಬ ದೇವಸ್ಥಾನದ ಪೂಜಾರಿಗೆ ಅನಂತಕುಮಾರ್ ಹೆಗಡೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮತ್ತು ಮಗ ಅವನಿಗೆ ಡ್ಯಾನ್ಸ್ ಟ್ರೈನಿಂಗ್ ಕೊಡ್ತಾರೆ. ಯಾವ ಡ್ಯಾನ್ಸ್ ಅಂದ್ಕೊಂಡ್ರಿ? ಡಿ ಜೆ ಹಾಕೊಂಡು ಕುಣಿಯೋದು ಹೆಂಗೆ ಅಂತ. ಅದ್ರ ಮಸೀದಿ ಮುಂದೆ ಹೆಂಗೆ ಕುಣಿಬೇಕು ಡಿ ಜೆ ಹಾಕ್ಕೊಂಡು? ಮತ್ತು ಅವ್ರ ತಾತನಿಂದ ದೀಕ್ಷೆ ಪಡಿತಾ ಇದ್ದಾರೆ. ಯಾರು ಅವ್ರ ತಾತ ಅಂದರೆ ಮುತಾಲಿಕ್. ಈ ಮುತಾಲಿಕು ತ್ರಿಶೂಲ, ಕತ್ತಿ ಮತ್ತೊಂದು ಎಲ್ಲ ಕೊಟ್ಟಿದ್ದಾನಲ್ಲ, ದೀಕ್ಷೆಗಳು ಕೊಟ್ಟಿದ್ದಾನಲ್ಲ, ದೀಕ್ಷೆ ತಗೊಂಡು ಅದನ್ನು ಸಾಬರ ಮೇಲೆ ಹೆಂಗೆ ಪ್ರಯೋಗ ಮಾಡಬೇಕು, ಕ್ರಿಶ್ಚಿಯನ್ರ ಮೇಲೆ ಹೆಂಗೆ ಪ್ರಯೋಗ ಮಾಡಬೇಕು ಅಂತೇಳಿ ಮುಂದಾಳತ್ವ ವಹಿಸ್ಕೊಂಡು ಆ ದಂಡಿನ ಮುಂದಾಳತ್ವವನ್ನು ಅನಂತಕುಮಾರ್ ಹೆಗಡೆಯ ಮಗ, ಅವನು ಯಾರು ಗೊತ್ತಾ? ಅಶುತೋಷ್ ಬ್ರಾಹ್ಮಣ ಹೆಗಡೆ ಇವನು ಟ್ರೈನಿಂಗ್ ತೊಗೊಂಡಿದ್ದಾನೆ, ಡಿ ಜೆ ಟ್ರೈನಿಂಗ್ನ. ಅವನು ಮಸೀದಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಹೊಡಿತಾನೆ, ಮಸೀದಿ ಕಲ್ಲು ಹೊಡಿತಾನೆ, ಸಾಬ್ರ ಜೊತೆ ಹೊಡೆದಾಡ್ತಾನೆ. ಅನಂತಕುಮಾರ್ ಹೆಗಡೆ ಬಗ್ಗೆ ಒಂದಷ್ಟು ವಾಟ್ಸಪ್ ಯೂನಿವರ್ಸಿಟಿ ಹೇಳ್ತಾರಲ್ಲ, ತುಂಬ ಜೋರಾಗಿ ಹೇಳ್ತಾರೆ, ಧರ್ಮಕ್ಕೋಸ್ಕರ ಹಲವಾರು ಕೊಲೆಗಳು ಮಾಡಿಬಿಟ್ಟಿದ್ದಾರೆ ಅವರು. ಧರ್ಮ ರಕ್ಷಣೆ ಹೇಳ್ತಾರೆ, ನೀನು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನೀನು ರಕ್ಷಣೆ ಮಾಡುತ್ತೆ ಅಂತ. ಹಂಗೆ ಧರ್ಮ ರಕ್ಷಣೆಗೋಸ್ಕರ ಹಲವಾರು ಕೊಲೆಗಳು ಮಾಡಿಬಿಟ್ಟಿದ್ದಾರೆ, ಹಲವಾರು ಕಲ್ಲು ಹೊಡೆದಿದ್ದಾರೆ, ದಾಂಧೆ ಎಳಿಸಿದ್ದಾರೆ. ಈ ವಾಟ್ಸಪ್ ಯೂನಿವರ್ಸಿಟಿ ಹೇಳ್ತಾ ಇರ್ತಾರೆ ಅಲ್ವಾ? ಅದೇ ಥರ ತನ್ನ ಅಪ್ಪನ ದಾರಿಯಲ್ಲಿ ಇವರು ಸಾಕ್ತಾರೆ ಅಂತ ಧರ್ಮ ಪ್ರಚಾರಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ ಅಂತೇಳಿ ಇದೇ ಚಕ್ರವರ್ತಿ ಸೂಲಿಬೆಳೆ ಪುಂಕ್ತಾ ಇದ್ದ. ಆ ಅಯೋಗ್ಯನ ಕರ್ಕೊಬಂದು ಎಲ್ಲಪ್ಪ ಇದೆಯಾ, ಎಲ್ಲಿ ಬಿಲ್ದಲ್ಲಿ ಅಡಗಿದೆಯಾ ಅಂತ ಹೇಳ್ಬಿಟ್ಟು. ಕಾರಣ ಏನಪ್ಪ ಅಂದರೆ, ಇವತ್ತು ಗೊತ್ತಿದೆ ನಿಮಗೆ, ಆ ರೋಡಲ್ಲಿ ನಿಂತ್ಕೊಂಡು ಗನ್ಮ್ಯಾನ್ ಮತ್ತು ತನ್ನ ಡ್ರೈವರ್ ಜೊತೆ ಸೇರಿಕೊಂಡು ಯಾರೋ ದೊಡ್ಡ ಗಲಾಟೆ ಮಾಡ್ಕೊಂಡು ಇವನು ಕೈ ಮೆಲಾಸಕ್ಕೆ ಹೋಗಿದ್ನಲ್ಲ, ಎಲ್ಲಪ್ಪ ಯಾರೋ ಅನಂತಕುಮಾರ್ ಹೆಗಡೆ ಮಗ ಹೇಳಿದ್ನಲ್ಲ, ಅಶುತೋಷ್ ಬ್ರಾಹ್ಮಣ ಹೆಗಡೆ ಅಂತ ಹೇಳ್ಬಿಟ್ಟು. ಇವನು ಅಶುತೋಷ್ ನಿಮ್ಮಪ್ಪ ಏನಂತಪ್ಪ ಹೇಳ್ದ? ಏನು ಹೇಳಿದ ಗೊತ್ತೇನಪ್ಪ? ಇದೇ ಮೈಕ್ ಮೇಲೆ ನಿಂತ್ಕೊಂಡು, ಅದರಲ್ಲೂ ಮಂಡ್ಯ ಇಂಥ ಕಡೆ ಈ ಶೂದ್ರರು ದಲಿತರಲ್ಲ, ಇವರು ಅರ್ಥ ಮಾಡ್ಕೋಬೇಕು ಇವಾಗ. ನೋಡ್ರಪ್ಪ, ನೀವುಗಳು ಯಾರ ಬಗ್ಗೆ ಚಪ್ಪಳ ಹೊಡಿತಾಯಿದ್ರಿ, ಕೇಕೆ ಹಾಕ್ತಾಯಿದ್ರಿ, ಯಾರನ್ನ ವೇದಿಕೆ ಮಾಡಿ ಕರೆಸಿ ಭಾಷಣ ಹೊಡಿತಾಯಿದ್ರಿ. ಅವನು ಹೇಳಿದ್ದು ನನ್ನ ಮಗನ ಉದ್ಧಾರಕ್ಕೆ, ನನ್ನ ಮಗನ ಅನುಕೂಲಕ್ಕೆ ಅನುವು ಮಾಡಿಕೊಡಿ, ನನ್ನ ಮಗನ ಭವಿಷ್ಯ ಹಾಳಾಗುತ್ತೆ ಅಂತ. ನಿಮ್ಮ ಭವಿಷ್ಯ ಅಲ್ಲ,
ನಿಮ್ಮ ಭವಿಷ್ಯ ಅಲ್ಲ. ಅವ್ನು ತರ್ದು ಗುಡಾಕಿದ್ದಾನೆ, ನೀವು ಹಗ್ಗ ಮಾಡ್ಕೊಂಡು ನೇಣಾಕ ಸಾಯಿರಿ ಶೂದ್ರ ಮುಡಿತಾವ ಅಂತ ಹೇಳ್ತಾವನೆ. ಏನು ಹೇಳಿ, ತರದ್ದು ಗುಡಾಕಿದ್ದೀನಿ, ಹಗ್ಗ ಮಾಡ್ಕೊಂಡು ನೇಣಾಕ ಸಾಯಿರೋ ಶೂದ್ರ ಬಿಡೈತಾವ ಅಂತ ಹೇಳ್ತಾ ಇದ್ದಾನೆ. ತನ್ನ ಮಗ ಮಾತ್ರ ದನ ತಿನ್ನಕ್ಕೆ ಹೋಗ್ಬೇಕಂತ ವಿದೇಶಕ್ಕೆ. ಸೇಮ್ ಹೌದು, ಇವ್ರ ಮಗನೂ ದನ ತಿಂದಾನೆ, ಇವನು ದನ ತಿಂದವನೆ. ನೋಡಿದ್ರೆ ಮೂತಿಗಳು ಹೆಂಗಿದ್ದಾರೆ, ಸೇಮ್ ದನ ತಿನ್ನೋ ಸಾಬ್ರ ಥರನೇ ಇರೋದು. ಸಾಬ್ರು ಅದೊಂದು ಏನು ಹೇಳ್ತಾರೆ ಅದಕ್ಕೆ, ನವಾಯಿತು ಮುಸ್ಲಿಂ. ಅನಂತಕುಮಾರ್ ಹೆಗಡೆ ನೋಡ್ರೆ ನವಾಯಿತು ಮುಸ್ಲಿಂ ಥರನೇ ಇದ್ದಾನೆ, ಇವನು ದನ ತಿಂದವನೆ. ಅದಕ್ಕೆ ವಿದೇಶಕ್ಕೆ ಹೋಗ್ತಾ ಇರೋದು. ಇವು ಶುದ್ಧಿ ಮಾಡ್ಕೊಳ್ಳೋದು ಹೆಂಗೆ ರೀ, ವೈದಿಕರು ಶುದ್ಧಿ ಮಾಡ್ಕೊಳ್ಳೋದು ಹೆಂಗೆ, ಗಂಜಲ ಹಾಕಿರ್ತಾನೆ ಸಗಣಿ ಗಂಜಲದಲ್ಲಿ. ಇವು ಶುದ್ಧಿ ಮಾಡ್ಕೊತಿರೋದು ದನ ತಿನ್ನೋಕ್ಕೆ ವಿದೇಶಕ್ಕೆ ಹೋಗ್ತಾ ಇರೋದು. ಇಲ್ಲಿ ಭಾರತದಲ್ಲಿ ಈ ಕ್ವಾಲಿಟಿ ದನಗಳು ಸಿಗಲ್ಲ, ಯಾಕೆಂದರೆ ಕ್ವಾಲಿಟಿದೆಲ್ಲ ವಿದೇಶಕ್ಕೆ ರಫ್ತಾಗ್ತಾಯಿದೆ ಅಂಥೇಳಿ ಅಲ್ಲಿಗೋಸ್ಕರ ಹೋಗ್ಬೇಕು. ಅದಕ್ಕೆ ಬೇಕು ಇವನು ದನ ತಿನ್ನೋಕ್ಕೆ. ಇಬ್ಬರು ತಿಂದು ಅಪ್ಪ ಮಕ್ಕಳು ಇಬ್ಬರು ತಿಂತಾರೆ. ಇಲ್ಲಿ ಇವ್ರಿಗೆ ಹೇಳ್ತಾ ಇರೋದು ಏನಂತ ಫೇವ್ರೇಟ್ ಡೈಲಾಗು, ರಕ್ತದ ಪರಿಚಯ ಇಲ್ಲದೇ ಇದ್ದರು, ರಕ್ತ ಶುದ್ಧಿ ಇಲ್ಲದೆ ಇರು ಅಂತ. ಯಾರಿಗೆ ಹೇಳ್ತಾ ಇರೋದು, ಈ ಪ್ರಗತಿಪರ ಅಂದರೆ ರಕ್ತ ಶುದ್ಧಿ ಇಲ್ಲದೆ ಇರೋರು, ಅಂದರೆ ಅಪ್ಪ ಅಮ್ಮ ಗೊತ್ತಿಲ್ಲದೆ ಇರೋರು. ಒಬ್ಬ ನೇರವಾಗಿ ಹೇಳಬೇಕು ಅಂದರೆ, ನಮ್ಮ ಸರಳ ಭಾಷೆಯಲ್ಲಿ ಜನಕ್ಕೆ ಅರ್ಥ ಆಗಕ್ಕೆ ಹೇಳಬೇಕು ಅಂದರೆ, ಒಬ್ಬನಿಗೆ ಹುಟ್ಟಿಲ್ಲ ಅಂತ ಹೇಳ್ತಾ ಇದ್ದ. ರಕ್ತ ಶುದ್ಧಿ ಇಲ್ಲದೆ ಇರೋರು ಅಂದರೆ ಒಬ್ಬನಿಗೆ ಹುಟ್ಟಿಲ್ಲದೆ ಇರೋರು ಅಂತ ಯಾರಿಗೆ ಹೇಳಿದ್ದು ಪ್ರಗತಿಪರರು ಅಂದರೆ, ಅದು ಮಂಡ್ಯದಲ್ಲಿ ಹೇಳಿದ್ದು. ಅಂದರೆ ಕುವೆಂಪುಗೆ ಇಂಡೈರೆಕ್ಟಾಗಿ ಹೇಳಿದ್ದು ಬೇವರ್ಸಿ ಇವನು, ಈ ಲೋಫರ್ ಅನಂತಕುಮಾರ್ ಹೆಗಡೆ ಹೇಳಿದ್ದು ಕುವೆಂಪುಗೆ. ಯಾಕಂದರೆ ಕುವೆಂಪುನೇ ಈ ಪ್ರಗತಿಪರ 20ನೇ ಶತಮಾನದಲ್ಲಿ ಈ ಮನುಷ್ಯಪರವಾದ, ಜೀವಪರವಾದ, ಪ್ರಗತಿಪರವಾದ ಒಂದು ದಾರಿಯನ್ನು ಮಾಡಿಕೊಟ್ಟಂಥವ್ರು, ತೋರಿಸ್ತಂಥವ್ರು, ಬೆಳಕು ತೋರಿಸ್ಕೊಂಡವರು ಮಹಾಕವಿ ಕುವೆಂಪು. ಕುವೆಂಪು ಮಲೆನಾಡು ಹುಟ್ಟಿರ್ಬೋದು, ಆದರೆ ಕುವೆಂಪು ಅವರಿಗೆ ದೊಡ್ಡ ಸಂಬಂಧ ಇದ್ದದ್ದು ಮಂಡ್ಯಕ್ಕೆ. ಅಂಥ ಮಂಡ್ಯದಲ್ಲಿ ಬಂದ್ಬಿಟ್ಟು ಈ ಅನಂತಕುಮಾರ್ ಹೆಗಡೆನ ಅಯೋಗ್ಯ ಇವತ್ತು ಬಾಯಿ ಬಂದೆ ಮಾತಾಡ್ತಾ ಇದ್ನಲ್ಲಪ್ಪ. ನಿನ್ನ ಮಗನಿಗೆ ರಕ್ತ ಶುದ್ಧಿ ಇದೆ ತಾನೆ, ನೀನು ಬೇರೆಯವ್ರು ಅಲ್ಲಿ ದಲಿತ ಶುದ್ಧರು ಕೂರಿಸ್ಕೊಂಡು ಪ್ರಗತಿಪರರು ಅಂದರೆ ಶುದ್ಧಿ ಇಲ್ಲದವ್ರಂದರೆ ಒಬ್ಬನಿಗೆ ಹುಡ್ತಾರಲ್ಲ ಅನ್ನೋ ಅರ್ಥ ಮಾತಾಡ್ತಿದ್ದಲ್ಲಪ್ಪ. ಮತ್ತು ನಿನ್ನ ಮಗ ನಿಂದಾಡಕ್ಕೆ ನಡಿಬೇಕು. ಅದೇ ವಾಟ್ಸಪ್ಪಿನ ಸೈಡ್ ಹೇಳ್ತಾರಲ್ಲ, ನೀನು ಧರ್ಮಕ್ಕೋಸ್ಕರ ಎಷ್ಟೋ ಕೊಲೆ ಮಾಡಿಬಿಟ್ಟಿದ್ಯಾ, ಏನೋ ಹೋರಾಟ ಮಾಡಿಬಿಟ್ಟಿದ್ಯಾ, ಮಸೀದಿ ಕಲ್ಲು ಹೊಡೆದ್ಬಿಟ್ಟಿದ್ಯಾ, ಹಲವಾರು ಕೇಸ್ ಹಾಕ್ಸ್ಕೊಂಡ್ಬಿಟ್ಟಿದ್ಯಾ ಅಂತ. ನಿನ್ನ ಮಗ ಆಧಾರಲ್ಲಿ ತಾನೇ ಇರಬೇಕು. ಮತ್ತು ನಿನ್ನ ಮಗನ ಯಾಕಪ್ಪ ವಿದೇಶಕ್ಕೆ ಕಳಿಸ್ತಾ ಇದೆಯಾ ದನ ತಿನ್ನೋಕ್ಕೆ? ನಿನ್ನ ಮಗನ ರಕ್ತನೂ ಶುದ್ಧಿ ಇಲ್ವಾ? ಹಂಗಾದ್ರೆ ಶುದ್ಧಿ ಇಲ್ವಾ? ದಯವಿಟ್ಟು BJPಲಿರುವ ಸಂಘ ಪರಿವಾರದಲ್ಲಿ ಹೆಣ್ಣುಮಕ್ಳು ಕೇಳಬೇಕು, ಯಾರು ನಾನು ರಕ್ತ ಶುದ್ಧಿ ಇಲ್ದರೆ ಜನ ಅಂತ ಅಂದ್ರಲ್ಲ, ಅಂದರೆ ಹೆಣ್ಮಕ್ಳ ಬಗ್ಗೆ ನೀನು ಕೆಡ್ತಾ ಮಾತಾಡ್ತಾ ಇದೀಯ ಅಂತ ಅರ್ಥ. ನಿನ್ನ ಮಗನ ಕಥೆ ಏನಂಗಾದ್ರೆ ಹಾಂ? ಮತ್ತು ಇಲ್ಲೊಂದು ಮಜಾ ಕೇಳಿ, ನಾನು ಯಾಕೆ ಇವನು ನೋಡೋಕ್ಕೆ ಸಾಬ್ರ ಥರನೇ ಇದ್ದಾನೆ, ಇವನು ಸಾಬ್ರ ಥರನೇ ಇದ್ದಾನೆ ಅಂತ ಹೇಳಿದ್ದು, ನವಾಯಿತು ಮುಸ್ಲಿಂ ಥರನೇ ಇದ್ದಾನೆ ಅಂದರೆ ಇವರ ವ್ಯವಹಾರಗಳಿರೋದೇ ಮುಸ್ಲಿಮ್ರ ಹತ್ರ. ಇವನು ಮತ್ತು ಇನ್ನೊಬ್ಬ ಇವನು ಅಣ್ಣನ ತಮ್ಮನಾಗ ಇನ್ನೊಬ್ಬ ಬೇವರ್ಸಿದಾನಲ್ಲ, ಆ ಬಸವ ದ್ರೋಹಿ. ವಿಭೂತಿನ ತೆಗೆದು ನಾಮ ಇಲ್ಲಿಂದ ಇಟ್ಕೊಂಡು ಅಂದರೆ ಗೊಳ್ಳೆಯವ್ರಿಗೆ ಇಟ್ಕೊತಾನೆ ಅವನು, ನಾಮ ಇಟ್ಕೊಳವ ಅವನು. ಯಾವನವನು ಯತ್ನಾಳನ್ನು ಬೇವರ್ಸಿ ಅವನು ಸಹ ಅಷ್ಟೇ. ತನ್ನ ಮಗನ ಮದುವೆ ಮಾಡಿದ, ಮಗನ ಮದುವೆ ಮಾಡಿದ್ನಲ್ವಾ, ಒಳ್ಳೆ ಮುಸ್ಲಿಮ್ರದ್ದು ಚೂಡಿದಾರ ಹಾಕ್ಕೊಂಡು ಕೈಗೆಲ್ಲ ಸುತ್ಕೊಂಡು ಆ ಕೇಕ್ ಕಟ್ ಮಾಡ್ಕೊಂಡು ಡ್ಯಾನ್ಸ್ ಹೊಡಿತಾ ಇದ್ದ. ಇವರಿಬ್ಬರು ಸಹ ಇವರು ಗುತ್ತಿಗೆ ಕೊಡೋದು, ಇವರು ಸಂಸದರ ದುಡ್ಡು ಏನು ಬರ್ತಿದ್ದು, ಮತ್ತು ಇವರ ಕ್ಷೇತ್ರಗಳಲ್ಲಿ ಗುತ್ತಿಗೆ ಕೊಡೋದು ಸಾಬ್ರಿಗೆ ಕೊಡೋದ್ರಿ ಇವರು. ಹಿಂದೂಗಳಿಗೆಲ್ಲ ಸಾಬ್ರಿಗೆ ಕೊಡ್ತಾರೆ. ಯಾಕೆ ಅಂದರೆ ಹಿಂದೂಗಳಿಗೆ ಕೊಟ್ಟರೆ ದುಡ್ಡು ವಾಪಸ್ ಬರಲ್ಲ, ನಾವು ಆ ಕಾರ್ಯಕ್ರಮ ಮಾಡ್ತೀವಿ ಇದು ಅಂತೇಳಿ ದುಡ್ಡು ಕೊಡೋಲ್ಲ ಅಂತ ಗೊತ್ತವ್ರಿಗೆ. ಅದಕ್ಕೇನು ಮಾಡಿದರು, ಸಾಬ್ರಾದರೆ ದುಡ್ಡು ಕೊಡ್ತಾರೆ. ವ್ಯವಹಾರ ಸಾಬ್ರ ಹತ್ರ. ಈ ದಲಿತ ಶೂದ್ರನ ಚೂ ಬಿಡ್ತಾ ಇರೋದು ಸಾಬ್ರ ಮೇಲೆ. ಎಂಥ ಅಡ್ನಾಡಿಗಳಿರ್ಬೇಕಿರಲ್ಲ, ಎಂಥ ಅಡ್ನಾಡಿಗಳಿರ್ಬೇಕಿರಲ್ಲ. ನಿಮಗಿಲ್ಲಿ ಚೂ ಬಿಡೋದಂತೆ ಸಾಬ್ರ ಮೇಲೆ, ಅಲ್ಲಿ ಸಾಬ್ರ ಜೊತೆಯವರು ವ್ಯವಹಾರ ಮಾಡೋದಂತೆ. ಇಂಥ ಕಚಡಗಳಿವತ್ತು. ಇವರೇನು ಮಾತೆತ್ತಿ ಹೇಳ್ತಾ ಇದ್ದು ನಮ್ಮ ಪುರುಷ ಸೂಕ್ತದ ಬಗ್ಗೆ ಮಾತಾಡ್ತಿದ್ದ. ಇದೇ ಅನಂತಕುಮಾರ್ ಹೆಗಡೆ ಪುರುಷ ಸೂಕ್ತ ಹೇಳಿದೆ, ಜಗತ್ತಿಗೆ ಯಾವುದೇ ಆವಿಷ್ಕಾರ ಆಗಲಿ, ವಿಜ್ಞಾನ ಆಗಲಿ, ಮತ್ತೊಂದಾಗಲಿ, ಭೂಮಿಗೂ ಸೂರ್ಯನಿಗೂ ಇಷ್ಟು ಅಂತರ ಇದೆ ಅಂತ ಹೇಳಾಗಲಿ, ಎಲ್ಲದೂ ಸಹ ಪುರುಷ ಸೂಕ್ತರಿದೆ, ನಮ್ಮ ಸನಾತನ ಧರ್ಮದಲ್ಲಿದೆ, ಅದಿದೆ ಇದಿದೆ ಅಂತ ಕತೆ ಹೊಡಿತಿದ್ದ. ಅವನಿಗೆ ಚೆನ್ನಾಗಿ ಗೊತ್ತು ಇದು ಲೊಳಲೊಟ್ಟೆ, ಇಲ್ಲಿ ಪುಟ್ಗೋಸಿನೂ ಇಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಆ ಕಾರಣಕ್ಕೆ ತನ್ನ ಮಗನನ್ನು ದನ ತಿನ್ನೋ ದೇಶಕ್ಕೆ ಕಳಿಸ್ತಾ ಇರೋದು. ದನ ತಿನ್ನೋ ದೇಶ, ದನ ತಿನ್ನುವ ಸಂಸ್ಥೆ, ದನ ತಿನ್ನೋ ಪ್ರೊಫೆಸರ್ಗಳು, ಆ ದನ ತಿನ್ನೋರ ಪ್ರೊಫೆಸರ್ ಅವ್ರ ಜ್ಞಾನವನ್ನು ಇವನು ತೊಗೊಳೋಂಥದ್ದು. ಯಾಕೆ ಇಲ್ಲಿ ಕಳಿಸು, ಮತ್ತು ನೀನು ಎಲ್ಲ ಇದೆಯಲ್ಲಪ್ಪ, ಇಲ್ಲಿ ವಿಮಾನ ಹಾರಿಸ್ಲಿ ನಮ್ಮಲ್ಲಿದೆ, ಇನ್ನೇನೋ ಮಾಡಲಿ ನಮ್ಮಲ್ಲಿದೆ, AI ಆಗಲಿ ನಮ್ಮಲ್ಲಿದೆ, ಕಂಪ್ಯೂಟ್ರು ನಮ್ಮಲ್ಲಿದೆ, ಎಲ್ಲವೂ ಇಲ್ಲಿದೆ, ಇದೆ. ನಮ್ಮ ಪುರುಷ ಸೂಕ್ತ ಎಲ್ಲದೂ ಇದೆ, ಪ್ರತಿಯೊಂದು ಇದೆ ಅಂದಮೇಲೆ ನೀನು ಯಾಕೆ ಕಳಿಸ್ತಾ ಇದೆಯಲ್ಲ ವಿದೇಶಕ್ಕೆ ನಿನ್ನ ಮಗನ್ನ? ಏನಕ್ಕೆ ಕಳಿಸ್ತಾ ಇದೆಯಪ್ಪ? ಮತ್ತೆ
ಯಾಕೆ ಅಂದರೆ ನಿಮಗೆ ತಿನ್ನೋಕ್ಕೆ ಶುದ್ಧವಾದ ಕ್ವಾಲಿಟಿ ಇರುವ ದಷ್ಟಪುಷ್ಟವಾದ ದನಗಳ ಬೇಕು. ಆ ಮಾಂಸ ವಿದೇಶಕ್ಕೆ ರಫ್ತಾಗುತ್ತೆ, ನೀನು ತಿಂತೀಯ. ಅದು ತಾನೇ ಕಳಿಸ್ತಾ ಇರೋದು. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿಯ ಶೂದ್ರರು, ಇಲ್ಲಿಯ ದಲಿತರು. ಇಂಥ ಅಯೋಗ್ಯನ ಮಾತು ಕಟ್ಕೊಂಡು, ಇಂಥ ಕಚಡಗಳ ಮಾತು ಕಟ್ಕೊಂಡು ನೀವು ಕೂತ್ಕೊಂಡು ಸಾವಿರ ಕ್ರಿಶ್ಚಿಯನ್ರು ಅಂದ್ಕೊಂಡು ಇವರು 1000 ಜೊತೆ ವ್ಯವಹಾರ ಮಾಡ್ತಾವ್ರೆ. ಅಲ್ಲ, ಕ್ರಿಶ್ಚಿಯನ್ರ ದೇಶ ಅಂದರೆ ದನ ತಿನ್ನೋ ದೇಶಕ್ಕೆ ಹೋಗಿ ಮಕ್ಕಳನ್ನ ಕಳಿಸ್ಕೊಂಡು ವ್ಯವಹಾರ ಮಾಡ್ಕೊಂಡು ಡಾಲರ್ಸ್ ದುಡ್ಡು ಎಣಿಸ್ಕೊತಾವ್ರೆ. ನಿಮ್ಮನ್ನೇನು ಮಾಡ್ತಾರೆ ನೋಡಿ, ಬೆನ್ಸ್ ಕಾರ್ ತೊಗೊಂಡ ಬನ್ನಿ. ಅವನು ಬೆನ್ಸ್ ಕಾರ್ ತೊಗೊಂಡ್ರಿ ಗಲಾಟೆ ಆದಮೇಲೆ ಅದು ಯಾರೋ ಒಬ್ಳು ಈ ಮದ್ದೂರಲ್ಲಿ ಪೊಲೀಸರು ಹೊಡೆದು ಅಂತ ಬಡ್ಕೋತಿದ್ದಲ್ಲ, ಅಬ್ಬಬ್ಬೋ ಅಂತಲ್ಲ, ಬೊಬ್ಬೆ ಹೊಡಿತಿದ್ದಲ್ಲ. ಕೊನೆ ನೋಡ್ರೆ ಪೆಟ್ರೋಲ್ ಹಾಕೊಳ್ಳಂತ. ನೀನು ಇಂಥವರು ಇವನ ಕಾರಿಗೆ ಪೆಟ್ರೋಲ್ ಹಾಕ್ಕೊಂಡಿರ್ಬೇಕು, ಇವನು ಬೆನ್ಸ್ ಕಾರಲ್ಲಿ ಓಡಾಡಬೇಕು, ಇಂಥವ್ರು ಇವನ ಕಾರಿಗೆ ಪೆಟ್ರೋಲ್ ಹಾಕ್ಕೊಂಡಿರ್ಬೇಕು. ನೀವೆಲ್ಲ ಚಪ್ಪಾಳೆ ಹೊಡ್ಕೊಂಡು ಅಲ್ಕಿಸ್ಕೊಂಡಿರ್ಬೇಕು, ಸಾಬ್ರ ಮೇಲೆ ಕಲ್ಲು ಹೊಡ್ಕೊಂಡಿರ್ಬೇಕು, DJ ಹಾಕ್ಕೊಂಡು ಕುಣ್ಕೊಂಡು ಕೇಸ್ ಹಾಕ್ಸ್ಕೋಬೇಕು. ಈ ಬೇವರ್ಸಿಗಳು ದನ ತಿನ್ನಕ್ಕೆ ಹೋಗಬೇಕು. ಕರ್ಫ್ಯೂವನ್ನ ರಕ್ತ ಶುದ್ಧಿ ಬಗ್ಗೆ ಮಾತಾಡ್ತಾನೆ. ನಿನ್ನ ರಕ್ತ ಏನಂಗಾದ್ರೆ ನಿನ್ನ ಮಗ ನಿನ್ನ ದಾರಿ ತರಬೇಕು. ನಿನ್ನ ರಕ್ತ ಶುದ್ಧಿ ಇದ್ದರೆ ಇಂಡೈರೆಕ್ಟಾಗಿ ಹೇಳ್ತಾರೆ ಅಪ್ಪನ ಗುಡ್ತಾರೋ ಅಪ್ಪನ ಗುಡ್ತಾರೋ ಅಂತ ಹೇಳ್ತಾರೆ. ಅದು ನಿನ್ನ ಮಗನಿಗೂ ಅದೇ ಮಾತಾಡೋದಾದರೆ ನಿನ್ನ ದಾರಿಲಿ ಇರಬೇಕಲ್ಲಪ್ಪ ನಿನ್ನ ಮಗ. ಅವನು ಮಸೀದಿ ನಿಂತ್ಕೊಂಡು ಡ್ಯಾನ್ಸ್ ಹೊಡಿಬೇಕಲ್ಲನಪ್ಪ, ಕಲ್ಲು ಹೊಡಿಬೇಕಲ್ವೇನಪ್ಪ, ತ್ರಿಶೂಲ ದೀಕ್ಷೆ ತಾನು ಚುಚ್ಚಬೇಕಲ್ವೇನಪ್ಪ. ಅದಕ್ಕೆ ಹಾಕ್ಬೇಕಿದ್ದರೆ ಈ ಪೆಂಗ್ಮುಂಡವು ದನ ತಿನ್ನಕ್ಕೆ ಹೋಗ್ತಿದೆ ನೀನು ಬೇವರ್ಸಿ. ನೀನು ಇಂಥ ಅಯೋಗ್ಯ ಇವತ್ತು ತನ್ನ ಮಗನ ಜೀವನಕ್ಕೋಸ್ಕರ ಅಂಗಲಾಗ್ತಾ ಇರೋದು, ಬೇಡ್ಕೋತಾ ಇರೋದು ನೋಡಿದ್ರಲ್ವ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇಲ್ಲಿಯ ಜನಕ್ಕೆ, ಇಲ್ಲಿಯ ದಲಿತ ಶೂದ್ರ ಹುಡುಗರಿಗೆ ನಿಮ್ಮಂಥ ಪೆಂಗರು ಯಾರೂ ಇಲ್ಲ ಅಂತ ಹೇಳ್ಬೋದು. ನಮಸ್ಕಾರ.